ಸ್ವಾಗತ. ನಾನು ಶ್ರುತಿ ಪಾಟೀಲ್. ಗಂಧದ ಗುಡಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಗೆ ಗುಂಡು ಹಾರಿಸೋದಕ್ಕೂ ವಿಷ್ಣುವರ್ಧನ್ ಅವರಿಗೂ ಏನ್ ಸಂಬಂಧ? ದಶಕಗಳ ನಂತರ ಸತ್ಯ ಬಟ್ಟಬಯಲು. ಹೌದು, ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದೇ ಒಂದು ಚಿತ್ರ ಹಾಗೂ ಒಂದೇ ಒಂದು ದೃಶ್ಯದಿಂದ ಖ್ಯಾತಿ ಕುಖ್ಯಾತಿಗೆ ಒಳಗಾದ ಏಕೈಕ ನಾಯಕ ನಟನೆಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ. 1977ರಲ್ಲಿ ಬಿಡುಗಡೆಯಾದ ನಾಗರಾವ್ ಚಿತ್ರದಿಂದ ಕನ್ನಡದ ಆಂಗ್ರಿ ಯಂಗ್ ಮ್ಯಾನ್ ಯಶಸ್ಸಿನ ಉತ್ತುಂಗ ಶಿಖರಕ್ಕೆ ತಲುಪಿದ್ದಾರೆ. ಮರು ವರ್ಷವೇ ಬಿಡುಗಡೆಯಾದ ಗಂಧದ ಗುಡಿ ಚಿತ್ರದಿಂದ ವಿವಾದಕ್ಕೆ ಒಳಗಾಗಿದ್ದು ಇತಿಹಾಸ. ನಾಗರಾವು ಚಿತ್ರದಲ್ಲಿನ ಅತ್ಯದ್ಭುತ ಅಭಿನಯದ ಮೂಲಕ ಪ್ರತಿಫಲವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ 150ನೇ ಚಿತ್ರ ಗಂಧದ ಗುಡಿಯಲ್ಲಿ ಅಭಿನಯಿಸುವ ಸೌಭಾಗ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಿಕ್ತು. ಎಂಪಿ ಶಂಕರ್ ನಿರ್ಮಾಣದ ಈ ಚಿತ್ರಕ್ಕೆ ಆಯ್ಕೆಯಾದಾಗ ವಿಷ್ಣುವರ್ಧನ್ ಪಟ್ಟ ಸಂತಸ ಅಷ್ಟಿಷ್ಟಲ್ಲ. ಆದ್ರೆ ವಿಘ್ನ ಸಂತೋಷಿಗಳ ಕುತಂತ್ರದಿಂದಾಗಿ ವಿಷ್ಣುವರ್ಧನ್ ವ್ಯಕ್ತಿತ್ವದ ಮೇಲೆ ಕಪ್ಪು ಚುಕ್ಕೆ ಬರುವಂತಾಯ್ತು. ಇದರಿಂದ ಜೀವನ ಪರ್ಯಂತ ವಿಷ್ಣು ನೋವು ಅನುಭವಿಸಿದ್ದು ಸುಳ್ಳಲ್ಲ. ಅಷ್ಟಕ್ಕೂ ಅವತ್ತು ಕಾಕನಕೋಟೆಯ ಮಸಾಲೆ ಬೆಟ್ಟದಲ್ಲಿ ಏನಾಯ್ತು ಎಂದು ಡಾಕ್ಟರ್ ರಾಜ್ ಆಗ್ಲಿ ಡಾಕ್ಟರ್ ವಿಷ್ಣು ಆಗ್ಲಿ ಬಹಿರಂಗವಾಗಿ ಬಾಯಿ ಬಿಡಲಿಲ್ಲ. ದಶಕಗಳ ಕಾಲ ಹಿಂದಿನ ವಿವಾದ ರಹಸ್ಯ ಮೊನ್ನೆ ಪ್ರಸಾರವಾದ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಬಟ್ಟಬಯಲಾಯಿತು. ಗಂಧದ ಗುಡಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ವೇಳೆ ಏನಾಯಿತು ಎಂಬುದನ್ನ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮದಲ್ಲಿ ಎಂಪಿ ಶಂಕರ್ ಆತ್ಮಚರಿತೆ ಬರೆದಿರುವ ಹಿರಿಯ ಪತ್ರಕರ್ತ ಬಿ ಗಣಪತಿ ವಿವರಿಸಿದ್ರು. ನನಗೆ ತಿಳಿದ ಮಟ್ಟಿಗೆ ಆ ಜಾಗದಲ್ಲಿ ಅವತ್ತು ವಿಷ್ಣುವರ್ಧನ್ ಅವರು ಇರಲಿಲ್ಲ. ಆ ಸೀನ್ ನಲ್ಲಿಯೇ ಅವರೂ ಇಲ್ಲ. ಯಾಕೆ ಆ ರೀತಿ ಪ್ರಚಾರ ಆಯ್ತು ಅನ್ನೋದು ಮಾತ್ರ ಗೊತ್ತಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರಾಗ್ಲಿ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇರಲಿಲ್ಲ. ಡಾಕ್ಟರ್ ರಾಜ್ ಮತ್ತು ಡಾಕ್ಟರ್ ವಿಷ್ಣು ಮಧ್ಯ ತಂದಿಟ್ಟಿದ್ರೆ ಅದು ಅವರ ಸುತ್ತಮುತ್ತ ಇದ್ದ ಕೆಲವು ಅನಾರೋಗ್ಯಕರ ಮನಸ್ಸುಗಳಷ್ಟೇ ಹೊರತು ಸ್ವತಃ ಅವರಿಬ್ಬರು ಬಹಳ ಆತ್ಮೀಯರಾಗಿದ್ರು. ಗಂಧದ ಗುಡಿ ಘಟನೆ ನಡೆದದ್ದು ಮಸಾಲೆ ಬೆಟ್ಟದಲ್ಲಿ. ಎಂಪಿ ಶಂಕರ್ ಹೇಳಿದ್ದ ಪ್ರಕಾರ ಆ ಕ್ಲೈಮ್ಯಾಕ್ಸ್ ನ ವಾತಾವರಣದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಇರಲಿಲ್ಲ. ಕೆಳಗಡೆ ಊಟ ಮಾಡ್ತಿದ್ರು. ಒಂದು ಕಡೆ ಡ್ರಮ್, ಅದರ ಮೇಲೆ ಆದಿವಾನಿ ಲಕ್ಷ್ಮೀದೇವಿ, ಅವರು ಕುತ್ತಿಗೆಗೆ ಹಗ್ಗ, ಅವರ ಪಕ್ಕದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಎದುರುಗಡೆ ಬಾಲಣ್ಣ ಅವರಿಗೆ ಒಂದು ಡೈಲಾಗ್ ಇದೆ, ಶೂಟ್ ಮಾಡಿ ನಿನ್ನನ್ನ ಸುಟ್ಟು ಹಾಕ್ಬಿಡ್ತೇನೆ ಎಂದು ಗನ್ ಹಿಡಿದುಕೊಂಡು ಬಾಲಣ್ಣ ಹೇಳಬೇಕು. ಆ ಗನ್ ಬಾರ ಇರೋದ್ರಿಂದ 3-4 ಟೇಕ್ ಆಯ್ತು. ಆಗ ಎಂಪಿ ಶಂಕರ್ ಅವರು ತಮ್ಮ ಬಳಿ ಇದ್ದ ಗನ್ ಕೊಡ್ತಾರೆ. ಎಂಪಿ ಶಂಕರ್ ಅವರು ತಮ್ಮ ಗನ್ ಕೊಟ್ಟಾಗ ಇದರಲ್ಲಿ ಏನು ಇಲ್ಲ ತಾನೆ ಅಂತ ಬಾಲನ್ನ ಕೇಳ್ತಾರೆ. ಪ್ರತಿದಿನವೂ ಆ ಗನ್ ನಲ್ಲಿರುವ ಬುಲೆಟ್ ಗಳನ್ನ ತೆಗೆದು ತಮ್ಮ ಜೇಬಿನಲ್ಲಿ ಹಾಕೊಂಡು ಬರುವುದು ಎಂಪಿ ಶಂಕರ್ ಅವರ ಪದ್ಧತಿ. ಹೀಗಾಗಿ ಬಾಲನ್ನ ಏನು ಇಲ್ಲ ತಾನೆ ಎಂದು ಕೇಳಿದಾಗ ತಮ್ಮ ಜೇಬಿನಲ್ಲಿದ್ದ ಬುಲೆಟ್ ಗಳನ್ನ ನೋಡಿಕೊಳ್ತಾರೆ. ಜೇಬಿನಲ್ಲಿ ಬುಲೆಟ್ಗಳು ಇರೋದ್ರಿಂದ ಏನು ಇಲ್ಲ, ಎಲ್ಲ ಸರಿಯಾಗಿದೆ ಅಂತಾರೆ. ಆಮೇಲೆ ಚಿತ್ರೀಕರಣ ಆಗುತ್ತೆ. ಶಾರ್ಟ್ ಕೂಡ ಓಕೆ ಆಗುತ್ತೆ. ಶಾರ್ಟ್ ಓಕೆ ಆದ್ಮೇಲೆ ಆದಿವಾನಿ ಲಕ್ಷ್ಮೀದೇವಿ ಹಾಗೂ ಡಾಕ್ಟರ್ ರಾಜ್ ಕೆಳಗೆ ಹೋಗ್ತಾರೆ. ಬಾಲಣ್ಣ ಅವರು ಎಂಪಿ ಶಂಕರ್ಗೆ ಗನ್ ವಾಪಸ್ ಕೊಡಲು ಹೋಗ್ತಾರೆ. ಗನ್ ಅರ್ಧ ಟ್ರಿಗರ್ ಆಗಿರುತ್ತೆ. ಎಂಪಿ ಶಂಕರ್ ಕೈಯಲ್ಲಿ ಗನ್ ಇರುವಾಗ ಸಡನ್ ಆಗಿ ಬುಲೆಟ್ ಫೈರ್ ಆಗುತ್ತೆ. ಸುಮಾರು 6 ಅಡಿಯಷ್ಟು ಮಣ್ಣು ತೂತಾಗುತ್ತೆ. ಅದು ಡಬಲ್ ಬ್ಯಾರಲ್ ಗನ್. ಒಂದು ವೇಳೆ 2 ನಿಮಿಷದ ಹಿಂದೆ ಘಟನೆ ನಡೆದಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಎದೆ ಸೀಳಿ ಹೊರಗೆ ಬರ್ತಿತ್ತು. ಆಗ ಎಲ್ಲರಿಗೂ ಗಾಬರಿಯಾಗಿದೆ. ಕೆಳಗಡೆಯಿಂದ ಎಲ್ಲರೂ ಓಡಿ ಬಂದಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ 7-8 ನಿಮಿಷ ಸುಮ್ಮನೆ ನಿಂತಿದ್ದಾರೆ. ಆಘಾತದಿಂದ ಎಂಪಿ ಶಂಕರ್ ಕೆಳಗೆ ಬಿದ್ದಿದ್ದಾರೆ. ಆಗ ರಾಜ್ಕುಮಾರ್ ಅವರೇ ಬಂದು, ಒಂದು ಸತ್ಯ ನಿಮ್ಮನ್ನ ಕಾಪಾಡಿದೆ, ನೀವು ಸತ್ಯವಂತರಾಗಿರೋದ್ರಿಂದ ಇಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ, ಏನು ಯೋಚನೆ ಮಾಡಬೇಡಿ, ಆಗಿದ್ದು ಆಗೋಯ್ತು ಅಂತ ಅವರು ಅದನ್ನ ಅವತ್ತು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಬಾಲನ ಕೈಯಲ್ಲಿ ಇದು ಆಗಿಲ್ಲ. ವಿಷ್ಣುವರ್ಧನ್ ಇದನ್ನ ಮಾಡಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರು ಅವತ್ತು ಕ್ಲೈಮ್ಯಾಕ್ಸ್ ಸೀನ್ ನಲ್ಲಿ ಇರಲಿಲ್ಲ. ಇದು ಆಗಿದ್ದು ಸ್ವತಃ ಎಂಪಿ ಶಂಕರ್ ಕೈಯಿಂದ. ಈ ಘಟನೆ ಕುರಿತು ನಾವು ಎಷ್ಟೇ ಸರಿ ಸ್ಪಷ್ಟನೆ ನೀಡಿದ್ರೂ ಇತಿಹಾಸದ ಉದ್ದಕ್ಕೂ ಡಾಕ್ಟರ್ ವಿಷ್ಣುವರ್ಧನ್ ರವರನ್ನ ಈ ವಿವಾದ ಬೆಂಬಿಡದೆ ಭೂತದಂತೆ ಕಾಡಿದೆ. ಈ ಘಟನೆಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಭಾಗಿಯಾಗಿಲ್ಲ, ಆದ್ರೆ ಭಾಗಿಯಾಗಿದ್ರು ಎನ್ನುವಂತೆ ಬಿಂಬಿಸಲಾಗಿದೆ. ಇದು ತಪ್ಪು. ಡಾಕ್ಟರ್ ರಾಜ್ ಹಾಗೂ ಡಾಕ್ಟರ್ ವಿಷ್ಣು ಪ್ರತ್ಯೇಕವಾಗಿ ಉಳಿದ್ರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಒಂದಾಗಿದ್ದಿದ್ರೆ ಇಡೀ ಚರಿತ್ರೆ ಬೇರೆ ದಿಕ್ಕಿನಲ್ಲಿ ಸಾಕ್ತಿತ್ತೆಂದು ಹಿರಿಯ ಪತ್ರಕರ್ತ ಬಿ ಗಣಪತಿಯವರು ಹೇಳಿದ್ರು. ಇನ್ನು ಕಾಲಕ್ರಮೇಣ ಎಲ್ಲರೂ ಒಂದಾದ್ರು. ಆದ್ರೆ ಈ ಘಟನೆ ನಡೆದಾಗ ಏನು ಮಾಡಬಹುದಾಗಿತ್ತು ಎಂದ್ರೆ ಪತ್ರಿಕಾ ಮಿತ್ರರನ್ನ ಕರೆಸಿ ಒಂದು ವೇದಿಕೆ ಮೇಲೆ ಇಬ್ಬರು ಹೇಳಿಕೆ ಕೊಡಬಹುದಿತ್ತು. ಹಾಗೆ ಮಾಡಿದಿದ್ರೆ ಇಷ್ಟು ಬೆಳೀತಿರ್ಲಿಲ್ಲ. ಆದ್ರೆ ಹಾಗೆ ಮಾಡ್ಲಿಲ್ಲ. ಅದನ್ನಲ್ಲಿಗೆ ಬಿಟ್ಬಿಟ್ರು. ಮತ್ತೆ ಇದ್ದವರು ಪೆಟ್ರೋಲ್ ಹಾಕಿದ್ರು, ಕಡ್ಡಿಗೆ ಏರಿದ್ರು, ಬಾಂಬ್ ಹಾಕಿದ್ರು. ಇದರಿಂದ ತೊಂದರೆ ಆಗಿದ್ದು ವಿಷ್ಣುವರ್ಧನ್ಗೆ ಮಾತ್ರ ಎಂದು ನಿರ್ದೇಶಕ ಭಗವಾನ್ ಅವರು ಹೇಳಿದ್ರು.
ಏನೇ ಆದ್ರೂ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ. ಇವರಿಷ್ಟು ಬೆಳೆಯಲು ಇದೇ ಕಾರಣ ಆಗಿರಬಹುದಲ್ವಾ? ಕೆಲವೊಂದು ಬಾರಿ ಟೈಮ್ ಎಲ್ಲವನ್ನ ಮಾಡಿಸುತ್ತೆ. ಯಾಕೆ ಹಾಗಾಯ್ತು ಎಂಬುದು ಆ ದೇವರಿಗೆ ಮಾತ್ರ ಗೊತ್ತು. ನಾನು ನಂಬುವುದು ದೇವರನ್ನ ಮಾತ್ರ ಅಂತ ಭಾರತಿ ವಿಷ್ಣುವರ್ಧನ್ ಅವರು ಹೇಳಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಇಂಟ್ರೆಸ್ಟಿಂಗ್ ಕತೆ ಹೇಗಿತ್ತು ಅಂತ. ಸೊ ಮತ್ತಷ್ಟು ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.